ಶಿವಮೊಗ್ಗ ನಗರದಲ್ಲಿ ಕೆಲವು ದಿನಗಳಿಂದ ಮಂಗನ ಕಾಟ ಜಾಸ್ತಿ ಆಗಿತ್ತು. ಶಿವಮೊಗ್ಗ ನಗರದ ಕಾಶೀಪುರ ಬಡಾವಣೆ ಇದೆ. ಈ ಕಾಶೀಪುರ ಬಡಾವಣೆಯಲ್ಲಿ ಅನೇಕ ದಿನಗಳಿಂದ ಅಲ್ಲಿ ಮಂಗ ಬರ್ತಾಯಿತ್ತು. ಮಂಗ ಬಂದಲ್ಲಿರುವಂಥ ಸ್ಥಳೀಯರ ಮೇಲೆ ದಾಳಿ ಮಾಡ್ತಾಯಿತ್ತು. ಹಾಗಾಗಿ ಅಲ್ಲಿರುವಂಥ ಏನು ಕುಮಾರ್ ನಾಯ್ಕ ಇದ್ದಾನೆ, ಆ ಕುಮಾರ್ ನಾಯ್ಕ ಮೇಲೆ ಕೂಡ ಈ ಮಂಗ ಬಂದು ದಾಳಿ ಮಾಡಿತ್ತು. ಕುಮಾರ್ ನಾಯ್ಕ ತನ್ನ ಬೈಕ್ ಮೇಲೆ ಕೂತ್ಕೊಳ್ತಾನೆ. ಏಕಾಏಕಿಯಾಗಿ ಮಂಗ ಬರುತ್ತೆ. ಆ ಮಂಗ ಬಂದು ಆತನ ನೋಡುತ್ತೆ. ನೋಡಿ ಆತ ಬೈಕಿಂದ ಕೀ ತೆಗೆದುಕೊಳ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮಂಗ ಆತನ ಮೇಲೆ, ಕುಮಾರನ ಮೇಲೆ ದಾಳಿ ಮಾಡುತ್ತೆ. ಈ ದಾಳಿ ಮಾಡಿದ ನಂತರ ಒಂದು ರೀತಿಯಿಂದ ಕಾಶೀಪುರದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಸಹಜವಾಗಿ ಮಕ್ಕಳು ಮತ್ತು ಹೆಣ್ಮಕ್ಳು, ಶಾಲಾ ಮಕ್ಕಳು ಇವರು ಮನೆಯಿಂದ ಹೊರಗಡೆ ಹೋಗುವ ಸಂದರ್ಭದಲ್ಲಿ ಕೂಡ ಭಯಪಡುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಕೂಡಲೇ ಅವರು ಸಂಬಂಧಪಟ್ಟಂಥ ಶಂಕರ ವಲಯ ಅರಣ್ಯ ಅಧಿಕಾರಿ ಆರ್.ಎಫ್. ವಿಜಯಕುಮಾರ್ ಇದ್ದಾರೆ. ಅವರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅದರ ನಂತರ ಏನು ದಾಳಿ ಆಗುತ್ತೆ ಕುಮಾರ್ ನಾಯ್ಕ ಮೇಲೆ, ಶಂಕರ ವಲಯ ಅರಣ್ಯ ಅಧಿಕಾರಿ ಕೂಡ ಸ್ಥಳಕ್ಕೆ ಬರ್ತಾರೆ. ಬಲೆ ತೊಗೊಂಬರ್ತಾರೆ. ಬಲೆ ತೆಗೆದುಕೊಂಡು ಬಂದು ಕೂಡ ಏನು ದಾಳಿ ಮಾಡಿದ ಮಂಗ ಇದೆ, ಆ ಮಂಗನ ಸೆರೆ ಹಿಡುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಆ ಮಂಗ ಅರಣ್ಯಾಧಿಕಾರಿ ಕೈಗೆ ಸಿಗುವುದಿಲ್ಲ. ಹಾಗಾಗಿ ಅಲ್ಲಿರುವಂಥ ಜನರು ಕೂಡ ಅರಣ್ಯಾಧಿಕಾರಿ ದೂರು ಕೊಡ್ತಾರೆ. ಈ ಕುಮಾರ್ ನಾಯ್ಕ ಮೇಲೆ ಮಾತ್ರ ದಾಳಿ ಆಗಿಲ್ಲ, ಸುಮಾರು ಜನರ ಮೇಲೆ ಕೂಡ ಈ ಮಂಗ ಬಂದು ದಾಳಿ ಮಾಡ್ತಾಯಿದೆ ಮತ್ತು ಮಂಗ ತೊಂದರೆ ಕೊಡ್ತಾ ಇದ್ದ, ಹೋಗುವಾಗ ಬರುವಾಗ ಕೂಡ ತೊಂದರೆ ಕೊಡ್ತಾ ಅಂಥೇಳಿ ದೂರನ್ನು ಕೂಡ ಕೊಟ್ಟಿದ್ದರು. ಹಾಗಾಗಿ ಕಾಶೀಪುರ ಏನು ಬಡಾವಣೆ ಇದೆ, ಆ ಬಡಾವಣೆಯಲ್ಲಿ ಈ ಮಂಗನ ಹಾವಳಿಗೆ ಅಲ್ಲಿರುವಂಥ ಜನರು ಭಯಭೀತರಾಗಿದ್ದರು. ಇದು ಒಂದು ಪ್ರಕರಣ. ಆದರೆ ಇದರ ನಂತರ ಇದೇ ಮಂಗ ಇದೆ, ಈ ಮಂಗ ಹರಕೆರೆ, ಅಂದರೆ ಕಾಶೀಪುರದಿಂದ ಹರಕೆರೆವರೆಗೆ ಕೂಡ ಈ ಮಂಗ ಹೋಗಿದೆ. ಸುಮಾರು ಒಂದು 7ರಿಂದ 8 ಕಿಲೋಮೀಟರ್ ಆಗುತ್ತೆ ಹರಕೆರೆ. ಅಲ್ಲಿ ಆ ಮಂಗ ಕಾಣಿಸ್ಕೊಂಡಿತ್ತು. ಅಲ್ಲಿ ಇರುವಂಥ ಗಣೇಶ್ ಅಂತಿದ್ದಾನೆ, ಆ ಗಣೇಶ್ ಇರುವಂಥ ವ್ಯಕ್ತಿ ಮೇಲೆ ಈ ಮಂಗ ದಾಳಿ ಮಾಡಿತ್ತು. ಅಲ್ಲಿ ಯಾವ ರೀತಿ ಕುಮಾರ್ ನಾಯ್ಕನ ಮೇಲೆ ದಾಳಿ ಮಾಡಿತ್ತು, ಇಲ್ಲೂ ಕೂಡ ಗಣೇಶ್ ಮೇಲೆ ಕೈಗೆ ಇದು ಏನು ದಾಳಿ ಮಾಡಿತ್ತು. ಅಲ್ಲಿ ಕುಮಾರ್ ನಾಯಕ್ ದಾಳಿಯಲ್ಲಿ ಗಾಯಗೊಂಡು ಆಸ್ಪತ್ರೆಗೆ ಹೋಗಿ ದಾಖಲಾಗಿ ಚಿಕಿತ್ಸೆ ಪಡ್ಕೊಂಡು ಮನೆಗೆ ಬಂದಿದ್ದ. ಅಲ್ಲಿ ಆ ಒಂದು ಪ್ರಕರಣದಲ್ಲಿ, ಮತ್ತೊಂದು ಪ್ರಕರಣದಲ್ಲಿ ಕೂಡ ಸೇಮ್ ಅದೇ ರೀತಿಯಾಗಿ ಏನು ಈ ಮಂಗ ಇದೆ, ಮಂಗ ಗಣೇಶ್ ಮೇಲೆ ದಾಳಿ ಮಾಡುತ್ತೆ, ಗಣೇಶ್ ಕೈಗೆ ದಾಳಿ ಮಾಡುತ್ತೆ. ದಾಳಿ ಮಾಡಿದ ನಂತರ ಗಣೇಶ್ ಇಲ್ಲಿ ಗಂಭೀರವಾಗಿ ಗಾಯಗೊಳ್ತಾನೆ. ಆತನು ಕೂಡ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾಯಿತ್ತು. ಹಾಗಾಗಿ ಒಂದು ಕಡೆ ಕಾಶೀಪುರದಲ್ಲಿ, ಮತ್ತೊಂದು ಕಡೆ ಹರಕೆರೆಯಲ್ಲಿ ಕೂಡ ಈ ಮಂಗ ನಿರಂತರವಾಗಿ ಏನು ತೊಂದರೆ ಕೊಡ್ತಾಯಿತ್ತು. ಸ್ಥಳೀಯರು ಕೂಡ ಸಾಕಷ್ಟು ಆತಂಕಗೊಳಗಾಗಿದ್ದರು. ಹಾಗಾಗಿ ಶಂಕರ ವಲಯ ಅರಣ್ಯಾಧಿಕಾರಿ ಇದ್ದಾರೆ, ವಿಜಯಕುಮಾರ್ ಇದ್ದಾರೆ, ಅವರು ಕಾರ್ಯಾಚರಣೆಗೆ ಮುಂದಾಗಿದ್ದರು. ನಿರಂತರವಾಗಿ, ಅಂದರೆ ಈ ಮಂಗ ಇದೆ, ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡ್ತಾಯಿದೆ, ಈ ಬೇರೆ ಬೇರೆ ಬಡಾವಣೆಯಲ್ಲಿ ಹೋಗ್ತಾ ಇದೆ, ದಾಳಿ ಮಾಡ್ತಾಯಿದೆ. ಹಾಗಾಗಿ ಏನಾದರೂ ಪ್ರಯತ್ನ ಮಾಡಿ ಈ ಮಂಗನ ಹಿಡಲೇಬೇಕಾಗಿತ್ತು. ಹಾಗಾಗಿ ಈ ಹರಕೆರೆ ಈ ಪ್ರಕರಣ ಆಗುತ್ತೆ, 2ನೇ ಪ್ರಕರಣ ಆಗುತ್ತೆ, ದಾಳಿ ಆಗುತ್ತೆ. ಹಾಗಾಗಿ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾರೆ. ಏನಾದರೂ ಮಾಡಿ ಮಂಗವನ್ನು ನೀವು ಹಿಡಿಬೇಕಾಗಿತ್ತು, ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡ್ತಾಯಿದೆ ಅಂತೇಳಿ. ಹಾಗಾಗಿ ಕಾಶೀಪುರದಲ್ಲಿ ಏನು ಪ್ರಯತ್ನ ಮಾಡಿದರು, ಬಲೆ ಹಿಡ್ಕೊಂಡು ಪ್ರಯತ್ನ ಮಾಡಿದರು, ಅದು ಯಶಸ್ಸು ಸಿಕ್ಕಿರಲಿಲ್ಲ. ನಿರಂತರವಾಗಿ ಅಲ್ಲಿ 4-5 ದಿನಗಳಿಂದ ಪ್ರಯತ್ನ ಮಾಡಿದರು. ಬಲೆ ಹಿಡ್ಕೊಂಡು ಅದು ಏನು ಮಂಗ ಇದೆ, ಆ ಮಂಗ ಇವರು ಏನು ಅರಣ್ಯಾಧಿಕಾರಿ ಸಿಬ್ಬಂದಿಗೆ ಕಣ್ಣಿಗೆ ಬೀಳಲಿಲ್ಲ, ತಪ್ಪಿಸ್ಕೊಂಡು ಓಡಾಡ್ತಾಯಿತ್ತು. ಅದರ ನಂತರ ಈಗ ಏನು ಹರಕೆರೆ ಪ್ರಕರಣದಲ್ಲಿ ಏನು ಗಣೇಶ್ ಮೇಲೆ ದಾಳಿ ಆಗುತ್ತೆ, ಆ ದಾಳಿಯಾಗಿ ಗಂಭೀರವಾಗಿ ಗಾಯಗೊಳ್ತಾನೆ. ಇದರಿಂದ ಅಲ್ಲಿ ಹರಕೆರೆ ಬಡಾವಣೆ ಇರುವಂಥ ಜನರು ಕೂಡ ಸಾಕಷ್ಟು ಆತಂಕ ಶುರುವಾಗಿತ್ತು. ಅಲ್ಲಿರುವಂಥ ಜನರು ಕೂಡ ಮನೆಯಿಂದ ಹೊರಗೆ ಬರಲಿಕ್ಕೆ ಭಯ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಂಗ ಎಲ್ಲೆಲ್ಲೂ ಕೂಡ ಯಾರೋ ಒಂಟಿಯಾಗಿ ಓಡಾಡ್ತಾ ಇದ್ದರೆ ಅವ್ರ ಮೇಲೆ ಏಕಾಏಕಿ ಹೋಗಿ ಈ ಮಂಗ ದಾಳಿ ಮಾಡ್ತಾಯಿತ್ತು. ಹಾಗಾಗಿ ಆ ಮಂಗದ ಏನು ಗುಣಲಕ್ಷಣ ಇತ್ತು, ಆ ಜನರು ನೋಡಿದ ತಕ್ಷಣ ಏಕಾಏಕಿಯಾಗಿ ದಾಳಿ ಮಾಡ್ತಾಯಿತ್ತು. ಹಾಗಾಗಿ ಸ್ಥಳೀಯರು ಕೂಡ ಬೆಚ್ಚಿ ಬೀಳ್ತಾಯಿದ್ರು. ಅದರಲ್ಲೂ ಕೂಡ ಶಾಲಾ ಮಕ್ಕಳು ಹೋಗುವಾಗ ಬರುವಾಗ ಕೂಡ ಸಾಕಷ್ಟು ಇಲ್ಲಿ ಸಮಸ್ಯೆ ಆಗ್ತಾಯಿತ್ತು, ಭಯ ಪಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಕೂಡ ಅರಣ್ಯ ವಲಯ ಏನು ಶಂಕರ ವಲಯ ಅರಣ್ಯ ವಲಯ ಅಧಿಕಾರಿ ಇದ್ದಾರೆ, ಆರ್.ಎಫ್. ಇದ್ದಾರೆ, ವಿಜಯಕುಮಾರ್ ಇದ್ದಾರೆ, ಅವರು ಕಾರ್ಯಾಚರಣೆಗಳಿದ್ರು. ಕೊನೆಗೂ ಏನು ಕಳೆದ ಶಿವಮೊಗ್ಗದಲ್ಲೇ 15-20 ದಿವಸಗಳಿಂದ ಏನು ತೊಂದರೆ ಕೊಡ್ತಾ ಇತ್ತು, ಏನು ಮಂಗ ಇತ್ತು, ಆ ಮಂಗನ ಏಕಾಏಕಿ ದಾಳಿ ಮಾಡ್ತಾಯಿತ್ತು, ಮಂಗ ಗಾಯಗೊಳಿಸ್ತಾ ಇತ್ತು. ಆ ಮಂಗವನ್ನು ಸೆರೆ ಹಿಡಿಲಿಕ್ಕೆ ಶಂಕರ ವಲಯ ಅರಣ್ಯಾಧಿಕಾರಿಗಳು ಮತ್ತು ಅರಣ್ಯ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಆ ಮಂಗವನ್ನು ಈಗ ಸೆರೆ ಹಿಡಿದಿದ್ದಾರೆ. ಕಳೆದ 15-20 ದಿವಸಗಳ ಜನರು ಕೂಡ ಅಂದರೆ ಯಾವ ಸಂದರ್ಭದಲ್ಲಿ ದಾಳಿ ಮಾಡುತ್ತೆ ಅನ್ನೋದು ಕೂಡ ಭಯದಲ್ಲೇ ಇದ್ದರು, ಭಯದಲ್ಲೇ ಹೋಗ್ತಾಯಿದ್ರು, ಬರ್ತಾಯಿದ್ರು. ಹಾಗಾಗಿ ಈಗ ಏನು ಅರಣ್ಯಾಧಿಕಾರಿಗಳನ್ನ ದಾಳಿ ಮಾಡಿ ಆ ದಾಳಿ ಮಾಡುವಂಥ ಏನು ಮಂಗ ಇದೆ, ಆ ಮಂಗವನ್ನು ಸೆರೆ ಹಿಡಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಯಿಂದ ಶಿವಮೊಗ್ಗ ನಗರದಲ್ಲಿ ಇರುವಂಥ ಕಾಶೀಪುರ ಜನರಾಯಿತು, ಹರಕೆರೆ ಜನರಾಯಿತು, ವಿವಿಧ ಬಡಾವಣೆ ಜನರು ನಿಟ್ಟುಸಿರು ಬಿಡೋಂಗಾಗಿದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.